ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ನಯನ ಬ್ಲಾಗ್ಸ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ಮಳೆ ನೋಡಿ, ಬೆಳಿಗ್ಗೆನೇ ಮಳೆ ಬರ್ತಾನೆ ಇದೆ. ಸೊ ರಾತ್ರಿ ಎಲ್ಲ ಬರುತ್ತೆ ಮತ್ತು ಬೆಳಗ್ಗೆ ಕೂಡ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ಬೆಳಗ್ಗೆ ಮಳೆ ನೋಡಿದಾಗ. ಇನ್ನು ನಾನು ಲಾಸ್ಟ್ ಬ್ಲಾಗಲ್ಲಿ ಅಗ್ಯಾರೋ ಎಲೆಕ್ಟ್ರಿಕ್ ಬ್ರಷ್ ಬಗ್ಗೆ ಹೇಳಿದ್ದೆ. ಸೊ ರಿವ್ಯೂ ನೋಡಿ ಚೆನ್ನಾಗಿದೆ. ಸೊ ನನ್ನ ಮಗಂಗೆ ತುಂಬಾ ಇಷ್ಟ ಆಗಿದೆ. ತುಂಬ ವರ್ಷದಿಂದ ಕೇಳ್ತಾ ಇದ್ದ ಕೊಡಿಸು ಅಂತ. ಸೊ ಹಂಗಾಗಿ ಕೊಡಿಸಿದ್ದೀನಿ. ಆ ಕಂಪ್ಲೀಟ್ ರಿವ್ಯೂ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೀನಿ. ಅಗ್ಯಾರೋದು ಚೆಕ್ ಮಾಡಿ ಹೇಗೆ ಯೂಸ್ ಮಾಡೋದು, ಹೇಗೆ ಆಪ್ರೇಟ್ ಮಾಡೋದು, ಏನೆಲ್ಲ ಯೂಸಸ್ ಇರುತ್ತೆ ಅಂತ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಇನ್ನು ಇವತ್ತು ಬೆಳಗ್ಗೆ ಮಳೆ ಹಿಡಿದ್ರೆ ಸಾಕು, ಯಾವುದೇ ಒಂದು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಹಾಗೇ ಸೊ ಒಂಥರ ಮೋಡ ಮುಚ್ಚಿರುತ್ತೆ, ಲೇಟಾಗಿ ಎದ್ದೊಳೋದು, ಆ ಟೈಮೇ ಗೊತ್ತಾಗಲ್ಲ. ಸೊ ಇನ್ನು 8 ಗಂಟೆ ಆಗಿದ್ರೂ 6 ಗಂಟೆ ಆಗಿದ್ರೂ ಎದ್ದೊಳೋಕ್ಕೆ ಮನಸ್ಸೇ ಆಗೋದಿಲ್ಲ. 8 ಗಂಟೆ ಆಗಿದ್ರೂ 6 ಗಂಟೆ ಥರನೇ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದೊಳೋದು, ಮೂಡಿ ಥರ ಇರೋದು, ಈ ಥರದ್ದೆಲ್ಲ ಆಗುತ್ತೆ ಮೋಡಗಳಿದ್ದಾಗ. ಸೊ ಹಾಗಾಗಿ ಇವತ್ತು ಕೂಡ ಹಾಗೇ ಆಯಿತು. ಸ್ವಲ್ಪ ಲೇಟಾಗಿದ್ದು ಇನ್ನು ಹಾಲೆಲ್ಲ ಕಾಯಿಸಿ ಮಕ್ಕಳಿಗೆ ಕೊಡ್ತಾಯಿದ್ದೆ. ಸೊ ತಿಂಡಿ ಕೂಡ ಇನ್ನು ಪ್ರಿಪೇರ್ ಮಾಡಬೇಕು. ಇನ್ನು ದೋಸೆ ಮಾಡಿದ್ದೆ ನಾನು ನಿನ್ನೆ. ಸೊ ಅದೇ ಹಿಟ್ಟಿತ್ತಲ್ಲ, ಸ್ವಲ್ಪ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಸೊ ಇದನ್ನೆಲ್ಲ ಹಾಕಿಬಿಟ್ಟು ಪಡ್ಡು ಮಾಡೋಣ ಅಂತ. ಈ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಪಡ್ಡು ಮತ್ತು ಚಟ್ನಿ. ತುಂಬ ದಿನ ಆಗಿಬಿಟ್ಟಿತ್ತು ಇದನ್ನು ಮಾಡಿ. ಸೊ ಹಂಗಾಗಿ ಇದನ್ನು ಮಾಡ್ತಾಯಿದ್ದೆ. ಹಾಗೆ ಇದ್ರ ಜೊತೆಗೆ ಸಾಂಬಾರು ಕೂಡ ಮಾಡಬೇಕು. ಇನ್ನು ಪಡ್ಡುದಿದು ಬಂದು 11 ಒಂದೇ ಸಲ ಆಗುತ್ತೆ. ಸೊ ಇದು ಬೇಗನೆ ಆಗೋಗುತ್ತೆ. ಕೆಲವೊಂದು ಸಲ ಏನಂದರೆ ಈ ಪಡ್ಡುದು ಏನಿದೆ ಪ್ಯಾನು ಕ್ಲೀನಾಗಿ ಎದ್ದೊಳ್ಳೋದೇ ಇಲ್ಲ. ಸೀಸನ್ನಿಂಗ್ ಮಾಡಬೇಕು ಚೆನ್ನಾಗಿ. ಯಾವಾಗಲೂ ಆಯಿಲ್ ಹಾಕಿ ಇಟ್ಟರೆ ಚೆನ್ನಾಗಿ ಸೀಸನ್ ಆಗುತ್ತೆ. ಇನ್ನು ದೋಸೆ ಹಿಟ್ಟದು ಅಷ್ಟೇ, ದೋಸೆದು ಪ್ಯಾನು ಅಷ್ಟೇ, ಕ್ಯಾಸ್ಟ್ ಐರನ್ ಇರೋದ್ರಿಂದ ಸೀಸನಿಂಗ್ ಚೆನ್ನಾಗಿ ಮಾಡಬೇಕು. ಯಾವಾಗಲೂ ಎಣ್ಣೆ ಒಂಚೂರು ಸವರಿ ಇಡ್ತಾ ಇರಬೇಕು. ಆವಾಗ ಸೀಸನಿಂಗ್ ಚೆನ್ನಾಗಾಗುತ್ತೆ, ಬೇಗ ಎದ್ದೊಳುತ್ತೆ. ಈ ಥರ ಅಂಟ್ಕೊಳ್ಳೋದು, ಕಿತ್ಕೊಂಡು ಬರೋದು, ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ಇನ್ನು ಮಳೆ ಬಂದರೆ ಈ ನಾಯಿಗಳಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ನಾಯಿಗಳಿಗೆ ಸೆಕೆನೂ ತಡ್ಕೊಳಕ್ಕಾಗಲ್ಲ, ಅವು ಚಳಿನೂ ತಡ್ಕೊಳಕ್ಕಾಗಲ್ಲ. ನಾರ್ಮಲಾಗಿರಬೇಕು ಅವಕ್ಕೆ ಟೆಂಪರೇಚರು. ಸೊ ಹಂಗಾಗಿ ಅದು ಮಳೆ ಕೂಡ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿತ್ತು ಡಿಂಕು ಹೊರಗಡೆ. ಆ್ಯಂಡ್ ನಮ್ಮ ಲಾನ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಳೆ ಬಂದಾಗ. ಗ್ರೀನರಿ, ಅದ್ರ ಮೇಲೆ ಹುಲ್ಲಿನ ಮೇಲೆ, ಗಿಡದ ಮೇಲೆ ಹನಿ ಇರುತ್ತಲ್ಲ, ನೋಡೋಕ್ಕೆ ಚೆಂದ. ಇನ್ನು ನೋಡಿ ವಿಲೇದೆಲೆ ಎಷ್ಟು ಚೆನ್ನಾಗಿ ಹಬ್ಬಿದೆ. ಸೊ ಇದು ಮೇಲ್ಗಡೆಗೆ ಇದು ದಾರ ಹಾಕಿ ಕಟ್ಟಿರೋದು. ಎಷ್ಟು ದಾರ ಕಟ್ಟಿದ್ವೋ ಅಷ್ಟು ಹಬ್ಕೊಂಡು ಹೋಗ್ತಿದೆ. ಚಿಕ್ಕ ಎಲೆಗಳು ಸಹ ಬೆಳೀತಿದೆ. ದೊಡ್ಡದು ನೋಡಿ ಎಷ್ಟು ಅರಳಿದೆ ಅಗಲವಾಗಿ. ನೋಡೋಕ್ಕೆ ಒಂಥರ ತುಂಬ ಚೆಂದ. ಈಗ ಬಿಸಿಲು ಬರ್ತಿದೆ, ಪರವಾಗಿಲ್ಲ. ರಾತ್ರಿಯಿಂದ ಎಷ್ಟು ಮಳೆ ಬಂತು ಅಂದರೆ ನಿಜವಾಗ್ಲೂ ಸಖತ್ತಾಗಿ ಮಳೆ ಬಂದಿದೆ. ಎಷ್ಟು ಜೋರು ಅಂದರೆ ನಾನ್ ಸ್ಟಾಪು, ಫುಲ್ ಜೋರು ಅಂದರೆ ನೀವೇ ಲೆಕ್ಕ ಮಾಡಿ ಎಷ್ಟು ನೀರು ಬಂದಿರ್ಬೋದು, ಎಷ್ಟು ಮಳೆ ಬಂದಿರ್ಬೋದು ಅಂತ. ಈಗೀಗ ಕ್ಲಿಯರಾಗಿ ಸ್ವಲ್ಪ ಬಿಸಿಲು ಬರ್ತಿದೆ, ಗೊತ್ತಿಲ್ಲ ಮತ್ತೆ ಸಂಜೆ ಮೋಡ ಮುಚ್ಚೋದು ಇದೆಲ್ಲ ಆಗುತ್ತೆ. ಸೊ ನಾನು ಎಣ್ಣೆಲ್ಲ ಹಚ್ಕೊಂಡಿದ್ನಲ್ಲ ನೆನೆ ಪೂರ್ತಿ. ಸೊ ಈಗ ಹೆಡ್ ಬಾತ್ ಮಾಡಿದ್ದೀನಿ. ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಮುಗಿಸ್ಕೋಬೇಕು. ಆಮೇಲೆ ನೆನ್ನೆದೇ ಒಬ್ಬಟ್ಟಿನ ಸಾಂಬಾರಿತ್ತು, ಅದು ಇವತ್ತಿಗೆ ನಾಳೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇವತ್ತೇನು ಸಾಂಬಾರು ಮಾಡೋಕ್ಕೆ ಹೋಗಲಿಲ್ಲ. ಸೊ ರೈಸ್ ಒಂದು ಮಾಡಿಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಇವತ್ತಿಗೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಅಷ್ಟೇ. ಸೊ ಹಿಂಗೆ ಇದ್ದರೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗೋದು ಕಮ್ಮಿ. ಇವಾಗ ಈ ಥರ ಇದ್ದರೆ ಬೇಗ ಒಣಗೋಗುತ್ತೆ. ಸೊ ನೋಡಿ ಮತ್ತೆ ಸಂಜೆ ಏನಾಗುತ್ತೆ ಗೊತ್ತಿಲ್ಲ. ಇವಾಗ ಮತ್ತೆ ಬ್ಯೂಟಿಫುಲ್ ಆಗಿದೆ ವೆದರ್ ನೋಡೋದಕ್ಕೆ. ಮಳೆ ಫುಲ್ ಚೆನ್ನಾಗಿದೆ ನೋಡೋಕ್ಕೆ. ನಿಮ್ಮೂರಲ್ಲೂ ಮಳೆ ಆಯಿತಾ ಅಂತ ಹೇಳಿ. ತುಮಕೂರು, ಬೆಂಗಳೂರು ಸಿಕ್ಕಾಪಟ್ಟೆ ಮಳೆ ಆಗಿದೆ. ಸೊ ನನ್ನ ಸಬ್ಸ್ಕ್ರೈಬರ್ಸ್ ನೀವ್ಯಾರಾದರೂ ಎಲ್ಲಿಂದ ನೋಡ್ತಿದ್ರೆ ಅಲ್ಲಿ ಮಳೆ ಆಯಿತಾ, ಯಾವ ಊರಲ್ಲಿ ಮಳೆ ಆಯಿತು, ಯಾವ ಊರಲ್ಲಿ ಮಳೆ ಆಗಿಲ್ಲ ನಿಮ್ಮ ಊರಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೆ ಗೊತ್ತಾಗುತ್ತೆ. ಬಟ್ ನಮ್ಮ ಅಪ್ಪನೂರಲ್ಲಿ ಅಂದರೆ ಪಾವಗಡ ಆ ಕಡೆ ಮಳೆ ಇಲ್ಲ. ಇಷ್ಟೊಂದು ಬರೀ ತುಂತುರು ಥರ. ಇಲ್ಲಿ ಹೆಂಗೆ ಬಂದಿದೆ ಅಂದರೆ ಹಂಗೆ ಸರಿಯಾಗಿ ಓಡ್ತಿದೆ ತುಮಕೂರು, ಬೆಂಗಳೂರು. ಸೊ ಹಂಗೆ ನಿಮ್ಮೂರಲ್ಲೂ ಬಂತಾ, ಯಾವ ಊರಲ್ಲಿ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಂಜೆ ಆಗಿದೆ, ಒಂದು ಸ್ವಲ್ಪ ಎಡಿಟಿಂಗ್ ಇತ್ತು, ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಇಷ್ಟೊತ್ತಾಯಿತು. ಲಶ್ಕಾ ಮಲ್ಕೊಂಡಿದ್ದಾಳೆ. ಇವಾಗ ಮಳೆ ಅಲ್ವಾ, ಕ್ರಿಕೆಟ್ ಬೇರೆ ಇಲ್ಲ, ಕ್ಯಾನ್ಸಲ್ ಆಗಿಬಿಟ್ಟಿದೆ.
ಇನ್ನು ನಾಳೆ ಒಂದು ಇಂಪಾರ್ಟೆಂಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿಗೆ ಅಂತ ಹೇಳ್ತೀನಿ ನಾಳೆ. ಇನ್ನು ಪೂಜಾ ಐಟಮ್ಸ್ ಎಲ್ಲ ಅಲ್ಲೇ ಸಿಗುತ್ತೆ, ಮಡ್ಲಕ್ಕಿ ಐಟಮ್ಸು ಎಲ್ಲ ಅಲ್ಲೇ ಸಿಗುತ್ತಂತೆ. ಸೊ ನಾನು ಹೀಗೆ ಎಲ್ಲ ಕಡೆ ಸ್ವಲ್ಪ ನೋಡಿ ಕೇಳಿಪಟ್ಟಿದ್ದು, ತುಂಬ ಪವರ್ಫುಲ್ ದೇವಸ್ಥಾನ. ಸೊ ಯಾವುದು ಅಂತ ನಾಳೆ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನೇನು ಅಂದ್ಕೊಂಡೆ ಅಂದರೆ ಸ್ವಲ್ಪ ದೂರ ಆಗುತ್ತೆ, ಒಂದು 80-85 ಕಿಲೋಮೀಟ್ರ್ ಆಗುತ್ತೆ. ಸೊ ಹಂಗಾಗಿ ಕಾರಲ್ಲೇ ಹೋಗೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಬೇಗನೆ ಹೋಗ್ಬೇಕಲ್ಲ, ಬಸ್ಸೆಲ್ಲ ಅಂದ್ಕೊಂಡ್ರೆ ಆಗಲ್ಲ. ಸೊ ಕಾರ್ ಡ್ರೈವಿಂಗ್ ಬರುತ್ತೆ, ಬಟ್ ಯಾವತ್ತೂ ನಾನು ಅಷ್ಟು ದೂರ ಜರ್ನಿ ಮಾಡಿಲ್ಲ ನಾನು. ಅಂದರೆ ನಮ್ಮ ಕಾಲೇಜ್ಗೆ ಹೋಗಿದ್ದೀನಿ, ಗುಬ್ಬಿಗೆ ಹೋಗಿದ್ದೀನಿ, ಗುಬ್ಬಿಯಿಂದ ಒಂದು ಚೂರು ಮುಂದಕ್ಕೆ ಹೋಗಿದ್ದೀನಿ. ಅಂದರೆ ಒಬ್ಬಳೇ ಹೇಳ್ತಿರೋದು, ಬಟ್ ಫ್ಯಾಮಿಲಿ ಜೊತೆ ಹೋದಾಗ ಓಡಿಸಿದ್ದೀನಿ. ಒಂದು 200 ಕಿಲೋಮೀಟ್ರು 250 ಕಿಲೋಮೀಟ್ರ್ ಓಡಿಸಿದ್ದೀನಿ ಒಬ್ಬಳೇ. ಬಟ್ ಸಿಂಗಲಾಗಿ ಒಂದು 80-85 ಕಿಲೋಮೀಟ್ರ್ ಅಂದರೆ ಇದು. ಇನ್ನು ಅಮ್ಮನ ಕರೆದೆ, ಅದು ಬೆಳಗ್ಗೆನೇ ಹೋಗ್ಬಿಡ್ಬೇಕು ಬೇಗ. ಸೊ ಗೊತ್ತಿಲ್ಲ, ಅಮ್ಮ ಬಂದರೆ ಲಶಿಕನ್ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಾಂದರೆ ನಾನು ಪ್ರಕುಲ್ ಇಬ್ಬರೇ ಹೋಗಬೇಕು ಅಂತ. ಇನ್ನು ಅಪ್ಪನ ಫ್ಯಾಕ್ಟ್ರಿ ಇರುತ್ತೆ, ಹಾಫ್ ಡೇ ಆದರೂ ಬೇಕು ಅಲ್ಲಿ. ಸೊ ತುಂಬ ಪವರ್ಫುಲ್ಲು. ಸೊ ನಾನೇನು ಅಂದ್ಕೊಂಡಿದ್ದೀನಿ, ಬಿಸ್ನೆಸ್ಸಾ ಇಲ್ಲ ಬೇರೆ ಜಾಬ್ ಅನ್ನೋದು ನನಗೂ ತುಂಬ ಕ್ವೆಶನ್ ಮಾರ್ಕ್ ಇದೆ. ನನಗೂ ಬಿಸ್ನೆಸ್ ಕಡೆನೇ ಇಂಟ್ರೆಸ್ಟ್ ಇದೆ. ಸೊ ಅಲ್ಲಿ ಹೋಗಿ ಕೇಳಿದ್ರೆ ಅದು ಹೇಳ್ತಾರಂತೆ, ಅದು ನಮಗೆ ತುಂಬ ಪವರ್ಫುಲ್ ದೇವರು. ಸೊ ಬಿಸ್ನೆಸ್ ಅಂದರೆ ಅಷ್ಟು ಈಸಿ ಅಲ್ಲ. ಸೊ ಒಂದು ಕೇಳ್ಕೊಂಡು ಬಂದರೆ ನಮಗೊಂದು ಧೈರ್ಯ ಇರುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಅದು ಎಲ್ಲಿ ಎತ್ತ ಅಂತ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗ್ ಮೇಲೆ, ಓಕೆನಾ? ಸೊ ಸ್ಯಾರಿ ಆಗಲ್ಲ, ಇನ್ನು ನಾನೇ ಡ್ರೈವ್ ಮಾಡಬೇಕಲ್ವಾ. ಸೊ ಹಾಗಾಗಿ ಡ್ರೆಸ್ ನೋಡ್ತೀನಿ. ಇನ್ನು ಪೂಜಾ ಐಟಮ್ಸು, ಮಡ್ಲಕ್ಕಿ ಐಟಮ್ಸ್ ಎಲ್ಲ ಅಲ್ಲೇ ಸಿಗುತ್ತೆ. ಇನ್ನು ಅದು ಕೇಳಬೇಕು ಅಂದ್ರೂ ಟೋಕನ್ ತೊಗೋಬೇಕಂತೆ. ಸೊ ಹಾಗಾಗಿ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಜನಕ್ಕೆ ಇರುತ್ತೆ, ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಈ ಥರ ನಂದರಲ್ಲಿ ಕೆಲಸದ ವಿಚಾರ ಆಗಿರ್ಬೋದು. ಸೊ ಬೇರೆ ಬೇರೆ ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ. ಸೊ ನನಗೂ ಗೊತ್ತಿಲ್ಲ. ಸೊ ನಾನು ಎಲ್ಲರಿಂದನೂ ಕೇಳಿದೆ, ಕೆಲವೊಂದು ವೀಡಿಯೋಸು ನೋಡಿದ್ದೀನಿ. ಅಂದರೆ ಅಲ್ಲಿ ಹೋಗಿರೋದು ಎಕ್ಸ್ಪೀರಿಯೆನ್ಸ್ ಕೂಡ ನನಗೆ ಕೇಳಿಕೊಂಡೆ. ಸೊ ಎಲ್ಲನೂ ಆಗಿದೆಯಂತೆ, ಎಲ್ಲನೂ ಆಗುತ್ತಂತೆ. ಅಂದರೆ ಒಳ್ಳೆ ವಿಚಾರ, ಒಳ್ಳೆಯದು. ಸೊ ಆ ಥರ. ಸೊ ಏನು ಎತ್ತ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ನನ್ನ ಲೈಫಲ್ಲಿ ಈ ಥರ ಕೇಳೋದು ಅಂದ್ರೇ ದೇವ್ರನ್ನ. ಸೊ ನೋಡೋಣ. ಇದಾದಮೇಲೆ ಕೆಂಪಮ್ಮಂಗೆ ಹೋಗಬೇಕು ಅಂತ ಅಂದ್ಕೊಂಡೆ. ಒಂದ್ಸಲ ಕೆಂಪಮ್ಮನೂ ಹೋಗಿ ಕೇಳೋಣ ಅಂತ ಅಂದ್ಕೊಂಡಿದ್ದೆ ಬಿಸ್ನೆಸ್ಗೆ. ಸೊ ಫಸ್ಟ್ ಇಲ್ಲಿ ಕೇಳ್ಕೊಂಡು ಆಮೇಲೆ ಹೋಗೋಣ. ನಾಳೆ ಏನು ಹೇಳುತ್ತೆ ಅಂತ ನನಗೂ ಭಯ ಕ್ಯೂರಿಯಸ್ ಇದೆ, ಖುಷಿ ಇದೆ, ಎಕ್ಸೈಟೆಡ್ ಇದೆ. ನೋಡೋಣ. ನಾಳೆ ಎಲ್ಲ ಮನೆಯಲ್ಲೇ ತಿಂಡಿ ಮಾಡಿಕೊಂಡು ಎಲ್ಲ ಹೋಗಬೇಕು. ಸೊ ಅಲ್ಲೆಲ್ಲೂ ಇನ್ನೂ ತಿನ್ನೋಕ್ಕಾಗಲ್ಲ. ಇಲ್ಲೇ ಸ್ವಲ್ಪ ಬಾಕ್ಸ್ ಹಾಕ್ಕೊಂಡು ಹೋಗ್ಬಿಟ್ರೆ ಬೇಗ ಮನೆಗೆ ಬರ್ಬೋದು. ಅಷ್ಟು ಸ್ವಲ್ಪ 80-85 ಕಿಲೋಮೀಟರ್ಸ್ ಆಗಿದೆ. ಇನ್ನೂ ಅಮ್ಮಂಗೆ ಗೊತ್ತು, ಅಪ್ಪನ ಕೇಳಿಲ್ಲ ಇನ್ನೂ. ಏನು ಅನ್ನಲ್ಲ, ಬಟ್ ಒಂದು ಸಲ ಪರ್ಮಿಷನ್ ಕೇಳಬೇಕಲ್ವ, ಅಷ್ಟು ದೂರ ಹೋಗೋದು. ಇಲ್ಲೇ 10-15 ಅಂದರೆ ಓಕೆ ಬಿಡು ಅಂತಾರೆ. ಬಟ್ 80-85 ಅಲ್ವ, ಒಂದು ಪರ್ಮಿಷನ್ ಕೇಳಲೇಬೇಕು. ಸೊ ಹೇಳಲೇಬೇಕು. ನನಗೇನು ಕಾನ್ಫಿಡೆನ್ಸ್ ಇದೆ, ನನಗೇನು ಭಯ ರೋಡು ಡ್ರೈವಿಂಗ್ ಅಂತ ಆ ಥರ ಭಯ ಏನಿಲ್ಲ. ಸೊ ಮನೇಲಿ ಒಂದು ಸ್ವಲ್ಪ ಭಯ ಪಡ್ತಾರಲ್ವ. ಸೊ ಹಂಗಾಗಿ ಹೇಳ್ಬೇಕು. ಇಲ್ಲ ಹೋಗಿ ಬಂದರೆ ನಮಗೆ ಒಂಥರ ಸಮಾಧಾನ, ಏನಾದರೂ ಒಂದು ಬಿಸ್ನೆಸ್ ಮಾಡೋಕ್ಕೆ, ಇಲ್ಲ ಏನಾದರೂ ಬೇರೆ ಜಾಬ್ ನೋಡೋಕ್ಕೆ ಅಂತ ನಮಗೊಂದು ಸಮಾಧಾನ ಇರುತ್ತೆ. ಇಲ್ಲಾಂದರೆ ಸುಮ್ಮನೆ ನಮ್ಮ ಡಿಸಿಷನ್ ಬಿಡೋದಲ್ಲ. ಸೊ ದೇವ್ರಿಗೆ ಡಿಸಿಷನ್ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನು ಎತ್ತ ಅಂತ ಹೇಳ್ತೀನಿ ನಾಳೆ. ನನಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಆ್ಯಸ್ ಭಯ ಕೂಡ ಆಗ್ತಿದೆ. ಸೊ ಈಗ ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಬಿಟ್ಟು ಸೊ ಡಿನ್ನರಿಗೆ ಪ್ರಿಪೇರ್ ಮಾಡಬೇಕು. ಅದಕ್ಕೂ ಮುಂಚೆ ಹಾಲು ತರಬೇಕು, ಪೂಜೆ ಮಾಡಿ ಹಾಲು ತಂದು ಡಿನ್ನರಿಗೆ ಪ್ರಿಪೇರ್ ಮಾಡಿ ನಾಳೆ ತಿಂಡಿಗೂ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ತೀನಿ. ಪುಳಿಯೋಗರೆ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಕಲಿಸ್ಕೊಂಡ್ಬಿಟ್ಟು ಬೇಗ ತೊಗೊಂಡು ಹೋಗ್ಬೋದು, ಬೇಗ ಎದ್ದು ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಹಾಗಾಗಿ ಇವತ್ತೇ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡಿದ್ನಲ್ಲ, ಹೆಡ್ ಬಾತ್ ಮಾಡಿದ್ದೆ. ನಾಳೆ ಇನ್ನೊಂದು ಸಲ ಬೇಗ ಹೆಡ್ ವಾಶ್ ಮಾಡ್ಕೊಂಡು ಹೋಗ್ಬಿಡ್ಬೋದು, ಇಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ. ಹಂಗಾಗಿ ಇವತ್ತೇ ಸ್ವಲ್ಪ ಹೆಡ್ ವಾಶು ಮಾಡಿಬಿಟ್ಟೆ, ನಾಳೆ ಇನ್ನೊಂದು ಸಲನೂ ಮಾಡಬೇಕು. ಸೊ ಜಾಸ್ತಿ ಆಯಿತು ಮಾತು. ಸೊ ಬನ್ನಿ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇನ್ನು ಸಂಜೆ ಆಯಿತು. ಸಂಜೆ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಲಾನ್ ಮೇಲೆ ವಾಕ್ ಮಾಡ್ತಾ ಇರ್ತೀನಿ. ಒಂದು ಸ್ವಲ್ಪ ಪೀಸ್ಫುಲ್ ಅಂತ ಅನಿಸುತ್ತೆ. ಒಳ್ಳೊಳ್ಳೆ ಏನಾದರೂ ಥಿಂಕಿಂಗ್ಸ್ ಮಾಡೋಕ್ಕೆ, ಒಳ್ಳೊಳ್ಳೆ ಯೋಚನೆ ಮಾಡೋಕ್ಕೆ ಒಂದು ಸ್ಪೇಸ್ ಅನ್ನೋದು ನಮಗೂ ಇರಬೇಕು, ಒಂದು ಟೈಮ್ ಅನ್ನೋದು ನಮಗೂ ಇರಬೇಕು. ಸೊ ನಮಗೆ ಒಂದು ನಮ್ಮ ಬ್ರೈನಿಗೆ ಇಲ್ಲ ಮೈಂಡಿಗೆ ನಮಗೆ ರೆಸ್ಟ್ ಇಲ್ಲ, ನಮಗೆ ಒಂದು ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ, ಸ್ಪೇಸ್ ಇಲ್ಲ ಅಂದರೆ ತುಂಬ ಕಷ್ಟ. ನಾವು ಏನು ಯೋಚನೆ ಮಾಡೋಕ್ಕೂ ಆಗೋಲ್ಲ. ಪ್ರತಿದಿನ ಅದೇ ಕೆಲಸ, ಅದೇ ವರ್ಕ್, ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ನಮ್ಮ ಬಗ್ಗೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದು ಸ್ವಲ್ಪ ಟೈಮ್ ತೊಗೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತು ನೆಮ್ಮದಿಯಾಗಿ ಯೋಚನೆ ಮಾಡೋಕ್ಕೆ ಒಂದು ಸ್ಪೇಸ್ ಅನ್ನೋದು ಇರಬೇಕು ಅಂತ ನಾನು ಹೇಳ್ತೀನಿ.
ಸೊ ಅದೇ ರೀತಿಯೇ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಆ ರೀತಿ ನನಗೆ ಒಂದು ಸ್ಪೇಸ್ನ ನಾನು ತಗೊಳ್ತೀನಿ. ಸೊ ಹಾಗಾಗಿ ಸೊ ನಮಗೆ ಮೀ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಗೊತ್ತಾಗುತ್ತೆ. ಸೊ ಅಷ್ಟು ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ ಮೀ ಟೈಮ್ ಅನ್ನೋದು. ಯಾರಿಗೇ ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಅವ್ರಿಗೆ ಆದಂಥ ಒಂದು ಸ್ಪೇಸ್ ಇರಬೇಕು, ಟೈಮ್ ಇರಬೇಕು. ನೆಕ್ಸ್ಟ್ ಏನು ಬಗ್ಗೆ ಥಿಂಕ್ ಮಾಡಬೇಕು, ಇಲ್ಲ ನೆಕ್ಸ್ಟ್ ನಮ್ಮ ಜೀವನದ ಬಗ್ಗೆ ಏನು ಥಿಂಕ್ ಮಾಡಬೇಕು, ನಮ್ದು ಏನೇನಿದೆ ಆಲೋಚನೆಗಳು ಅನ್ನೋದು ಒಂದು ಪಾಸಿಟಿವ್ ಥಿಂಕಿಂಗ್ಸ್ಗೆ ನಾವೊಂದು ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೇಕು. ಇನ್ನು ರಾತ್ರಿಗೆ ಚಪಾತಿ ಮತ್ತು ಪನ್ನೀರ್ ಮಾಡ್ತಾಯಿದ್ದೀನಿ. ಇನ್ನು ಇದು ಪೌಡರ್ ತೋರಿಸಿದೆ, ಕುಂಬಳಕಾಯಿ ಬೀಜ ಮತ್ತು ಸನ್ಫ್ಲವರ್ ಸೀಡ್ಸ್ ಹಾಕಿಬಿಟ್ಟು ಅದನ್ನು ರೋಸ್ಟ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು 1 ಇಲ್ಲ 2 ಸ್ಪೂನ್ ಹಾಕಿಬಿಟ್ಟು ಚಪಾತಿ ಕಲಸಿ ಇಡ್ತೀನಿ. ಆವಾಗ ಮಕ್ಕಳು ಅದನ್ನು ಚಪಾತಿ ತಿಂದಾಗ ನ್ಯೂಟ್ರಿಯೆಂಟ್ಸ್ ಅದನ್ನು ಕೂಡ ಅವ್ರಿಗೂ ಕೂಡ ಸಿಗುತ್ತೆ ಅಂತ. ಸೊ ಇದ್ರದ್ದು ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಲಾಸ್ಟ್ ವ್ಲಾಗ್ನಲ್ಲೇ ತೋರಿಸಿದೆ, ಹೋಗಿ ಚೆಕ್ ಮಾಡಿ. ಇನ್ನು ಪನ್ನೀರ್ ಮಸಾಲ ಕರಿ ತುಂಬಾ ಈಸಿ. ಬಟರ್, ಬೆಣ್ಣೆ ಎಲ್ಲ ತೆಗೆದಿಟ್ಟಿದೆ. ಸೊ ಬೆಣ್ಣೆ ಹೇಗೆ 5 ನಿಮಿಷಕ್ಕೆ ನಾನು ಮಾಡಿಕೊಂಡೆ ಅಂತ ಅದನ್ನು ಕೂಡ ನಾನು ಲಾಸ್ಟ್ ವ್ಲಾಗ್ನಲ್ಲಿ ತೋರಿಸಿದ್ದೀನಿ, ಹೋಗಿ ಚೆಕ್ ಮಾಡಿ. 1 ಸ್ಪೂನ್ ಬಟರ್ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಒಂಚೂರು ಪ್ಲ್ಯಾನ್ ಚೇಂಜ್ ಆಯಿತು. ಸೊ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಅದು ಮಂಗಳವಾರ, ಶುಕ್ರವಾರ, ಭಾನುವಾರ ಏನಾದರೂ ಕೇಳಬೇಕು ಅಂತ ಇದ್ದರೆ ಆ ಡೇಸಲ್ಲಿ ಬನ್ನಿ ಅಂತ ಹೇಳಿದ್ರು. ಸೊ ಡೈರೆಕ್ಟ್ ನಾನು ಟೆಂಪಲ್ ಇದಕ್ಕೆ ಫೋನ್ ಮಾಡಿದೆ, ಹೆಂಗಾನ ಆಗಲಿ ಕೇಳೋಣ ಒಂದು ಮಾತು ಅಂತ. ಸುಮ್ಮನೆ ಅಷ್ಟು ದೂರ ಹೋಗೋದೇನಕ್ಕೆ ಅಂದ್ಬಿಟ್ಟು ಸೊ ನನಗೆ ಹೇಳಿದ್ದು ಮಂಗಳವಾರ, ಶುಕ್ರವಾರ, ಭಾನುವಾರ ಬನ್ನಿ ಅಂತ. ಸರಿ, ಶುಕ್ರವಾರ ಹೋಗೋಣ ಅಂತಲೇ ಅಂದ್ಕೊಂಡು ಸುಮ್ಮನೆ ಆದ್ವಿ. 2 ದಿನಕ್ಕೆ ಅಲ್ವಾ ಅಂದ್ಕೊಂಡು. ಇಲ್ಲ ಅಂದಿದ್ರೆ ನಾಳೆ ಕೇಳಿರಲಿಲ್ಲ ಅಂದಿದ್ರೆ ಹಂಗೆ ಹೋಗ್ತಾಯಿದ್ವಿ. ಅಷ್ಟು ದೂರ ಸುಮ್ಮನೆ ಇದು ವೇಸ್ಟ್ ಆಗ್ತಾಯಿತ್ತು. ಅದೇ ಮಾಮೂಲಿ ದೇವಸ್ಥಾನ ಪೂಜೆ ಅಂತ ಅಂದರೆ ಹೋಗ್ಬೋದು, ಯಾವ ದಿನ ಬೇಕಾದರೂ. ಏನಾದರೂ ಈ ಥರ ಕೇಳಬೇಕು, ಬರವಣಿಗೆ ಬರೆಸ್ಬೇಕು ಅಂತ ಏನಾದರೂ ಇದ್ದರೆ ಸೊ ಮಂಗಳವಾರ, ಶುಕ್ರವಾರ, ಭಾನುವಾರ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಸೊ ಈಗ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಪನ್ನೀರ್ ಇದೆ. ಸೊ ಪನ್ನೀರ್ ಕರಿ ಮಾಡೋಣ ಅಂತ ಅಂದ್ಕೊಂಡೆ. ಬಟರ್ ಇದೆಯಲ್ಲ, ಸೊ ಬಟರ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ, ಚೆನ್ನಾಗಿರುತ್ತೆ. ಸೊ ಪನ್ನೀರ್ ಬಟರ್ ಮಸಾಲ ತೋರಿಸಿದ್ದೀನಿ. ಸೊ ಹಂಗಾಗಿ ರೆಸಿಪಿ ತೋರಿಸಲ್ಲ, ಬಟರ್ ಹಾಕ್ಬಿಟ್ಟು ಮಾಡ್ತೀನಿ, ಚೆನ್ನಾಗಿರುತ್ತೆ. ಕೊಡಮ್ಮ, ಹಂಗ ತಿನ್ಸೋದು? ಹಂಗ ಚಪಾತಿ ತಿನ್ಸೋದು? ಫ್ರೆಂಡ್ಸ್, ಮೋಡಗಳೇನೋ ಇದ್ದಾವೆ, ಬಟ್ ಮಳೆ ಇಲ್ಲ. ಬೆಳಗ್ಗೆನೇ ಸ್ಟಾಪ್ ಆಗೋಯ್ತು. 10-10:30 ಸ್ಟಾಪ್ ಆಗೋಯ್ತು, ಮತ್ತೆ ಬಂದಿಲ್ಲ. ಮೋಡ ಹಂಗೆ ಇದೆ, ಬಿಸಿಲು ಬಂತು. ಆಮೇಲೆ ಈಗ ರಾತ್ರಿಗೆ ಏನು ಗುಮ್ಮುತ್ತೋ ಸರಿಯಾಗಿ ಗೊತ್ತಿಲ್ಲ, ಬಟ್ ಮೋಡ ಇದೆ. ಚುಕ್ಕಿಗಳಂತೂ ಇಲ್ಲ. ಸರಿಯಾಗಿ ಗುಮ್ಮಿದ್ರೂ ಗುಮ್ಬೋದು ರಾತ್ರಿ ಮಳೆಗೆ. ಏನಮ್ಮ ಅದು? ಏನದು ನಿಂದು? ಹಾಂ, ಚಪಾತಿ ತಿನ್ನಿಸ್ತಿದ್ಯಾ? ಕೈ ತೊಳ್ಕೊ ಹಂಗೆ. ಪ್ರಶಾಂತವಾಗಿದೆ ಕ್ಲೈಮೇಟು. ಮಳೆ ಶುರು ಆಯಿತು ಅಂದರೆ ಇನ್ನು ಮುಗೀತು ಕತೆ, ಫುಲ್ ಅಬ್ರ. ಡಿಂಕು ಚಪಾತಿ ತಿಂದ? ಡಿಂಕು ಚಪಾತಿ ತಿಂದ? ಚಪಾತಿ ತಿಂದ? ನಿನ್ನ ಫ್ರೆಂಡಾ? ರ್ಯಾಬಿಟ್. ರ್ಯಾಬಿಟಾ? ಹಾಂ, ಹಿಂಗ ಪೀಕು ರಶಿಕಾ, ಪೀಕು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಿನ್ನೆ ಪ್ರತಿದಿನ ಒಂದಿನ ಬಿಟ್ಟು ಒಂದಿನ ಮೂವಿ ನೋಡ್ತಾ ಇದ್ದೀವಿ. ಇವಾಗ ಮನೇಲೇ ಇದ್ದೀನಲ್ವ ಅಂದ್ಬಿಟ್ಟು
ಮೊನ್ನೆ ತೆಲುಗುದಲ್ಲಿ ಮೂವಿ ನೋಡಿದೆ. ನಿನ್ನೆ ದಿಯಾ ನೋಡಿದ್ದೆ ಆ್ಯಕ್ಚುಲಿ, ಮತ್ತು ಇನ್ನೊಂದ್ಸಲ ನೋಡಬೇಕು ಅನಿಸು. ಹಾಗಾಗಿ ನಾನು ಅಮ್ಮ ಯಶಿಕಾ ಕೂತ್ಕೊಂಡು ದಿಯಾ ಫುಲ್ ಮೂವಿ ನೋಡಿದ್ವಿ. ಒಂಥರ ಚೆನ್ನಾಗಿದೆ. ಆ್ಯಂಡ್ ಇವತ್ತು ಬೆಳಗ್ಗೆ ಪಲಾವ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಬೇಳೆಗೆ ಇಟ್ಟಿದ್ದೀನಿ. ಸೊ ಪಲಾವ್ ಮಾಡ್ಬಿಡ್ತೀನಿ, ನುಗ್ಗೆಕಾಯಿ ಸಾಂಬಾರು ಮಾಡ್ಬಿಡ್ತೀನಿ. ಸೊ ರೆಸಿಪೀಸ್ ಇನ್ನೇನು ಗೊತ್ತಲ್ಲ, ಹಂಗಾಗಿ ಏನು ತೋರಿಸಲ್ಲ. ಸೊ ಇವತ್ತು ಮಳೆ ಇಲ್ಲ, ಮೋಡ ಫುಲ್ಲು ಬಿಸಿಲಿದೆ, ಮತ್ತು ಏನೇನು ಚೇಂಜ್ ಆಗುತ್ತೆ ವೆದರ್ ಅಂತ ಗೊತ್ತಿಲ್ಲ. ಹಾಗಾಗಿ ಬೆಳಗ್ಗೆನೇ ಹೋಗಿದ್ದಾನೆ ಕ್ರಿಕೆಟ್ಗೆ ಪ್ರಕುಲು. ಸೊ ಇನ್ನೊಂದು ಸ್ವಲ್ಪ ದಿನ ಮತ್ತೆ ಸ್ಕೂಲ್ ಸ್ಟಾರ್ಟ್ ಅಂತ ಕ್ರಿಕೆಟ್ಗೆ ಹೋಗೋದೇ ಇಲ್ಲ. ಅಂದರೆ ಸಂಜೆ ಟೈಮ್ ಮಾತ್ರ ಹೋಗಬೇಕು, ಬೆಳಗ್ಗೆ ಹೋಗೋಕ್ಕಾಗಲ್ಲ. ಆ್ಯಂಡ್ ಈ ವೀಕಲ್ಲೇ ಬುಕ್ಸ್ ಕೊಡ್ತಾರೆ, ಬುಕ್ಸ್ ಕೂಡ ಕಲೆಕ್ಟ್ ಮಾಡ್ಕೋಬೇಕು. ಸೊ ಬುಕ್ಸ್ ಬಂದರೆ ಆಲ್ಮೋಸ್ಟ್ ಅವ್ನಿಗೆ 9,000 rupees ಬುಕ್ಸು. ಸೊ ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಹೋಗ್ತಾ ಖರ್ಚುಗಳು ಜಾಸ್ತಿ ಆಗ್ತಾನೇ ಇರುತ್ತೆ. ಹಾಗೆ ಇನ್ನು ಬೆಳಗ್ಗೆ ತಿಂಡಿಗೆ ಇವತ್ತು ಪಲಾವ್ ಮಾಡಿಬಿಟ್ಟು ಮೊಸರು ಬಜ್ಜಿ ಮಾಡಿದೆ. ಸೊ ಹಾಗೆ ಸ್ವಲ್ಪ ನುಗ್ಗೆಕಾಯಿ ಎಲ್ಲ ತಂದಿದ್ನಲ್ಲ, ಅದನ್ನು ಇನ್ನೊಂದು ಜೊತೆಗೆ ಸ್ವಲ್ಪ ಮೂಲಂಗಿ ಕ್ಯಾರೆಟ್ ಎಲ್ಲ ಹಾಕಿಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡಿದೆ. ಇನ್ನೊಂದು ಸ್ವಲ್ಪ ಪುದೀನ ರುಬ್ಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಪಲಾವ್ಗೆ. ಸಮ್ಟೈಮ್ಸ್ ರುಬ್ಬಿ ಹಾಕ್ತೀನಿ, ಇಲ್ಲಾಂದರೆ ಸಮ್ಟೈಮ್ಸ್ ಹಾಗೆ ಏನು ರುಬ್ಬದಲ್ಲೇ ಹಾಗೇ ಕೂಡ ಮಾಡ್ತೀನಿ ಪಲಾವ್. ಬಟ್ ಒಂದು ಸ್ವಲ್ಪ ತರಕಾರಿ ಯಥೇಚ್ಛವಾಗಿ ಯೂಸ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಪಲಾವ್ ಕೂಡ ರೆಡಿ ಆಗಿದೆ. ಇನ್ನು ಈ ಕಡೆ ಮೊಸರು ಕೂಡ ರೆಡಿ ಮಾಡಿದ್ದೀನಿ. ಇನ್ನು ಮೊಸರು ರೈತ ಬಂದುಬಿಟ್ಟು ನಾನು ಈರುಳ್ಳಿ, ಒಂದು ಸ್ವಲ್ಪ ಜೀರಾ ಪೌಡರು ಮತ್ತು ಸೌತೆಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಇಷ್ಟೇ, ನಾನು ಇನ್ನೇನು ಹಾಕ್ಕೊಳ್ಳೋದಿಲ್ಲ. ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಏನೂ ಹಾಕಲ್ಲ. ಇಷ್ಟೇ ಎರಡೇ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಕೂಡ ಆಯಿತು, ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು. ಇದ್ರದ್ದು ಕೂಡ ರೆಸಿಪಿ ನಾನು ತುಂಬ ಸಲ ತೋರಿಸಿದ್ದೀನಿ. ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ರುಬ್ಕೊಂಡು ಮಾಡಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಫ್ರೆಂಡ್ಸ್, ಮತ್ತೆ ಮೋಡ ಮುಚ್ಚಿರೋ ವಾತಾವರಣ ಇದೆ. ಬಟ್ ಒಂದು ಕಡೆ ಬಿಸಿಲು ಕೂಡ ಇದೆ. ಈ ಕಡೆ ಅಮ್ಮ ಎಲ್ಲ ಹೊರಗಡೆ ಬಟ್ಟೆ ಎಲ್ಲ 2 ತಂತಿ 3 ತಂತಿಗೆ ಹಾಕಿದ್ದಾರೆ ಎಲ್ಲ ಕಡೆ ಬಟ್ಟೆ. ಇಲ್ಲೊಂಥರ ಎಕ್ಸ್ಟ್ರಾ ಸಿಕ್ಕಾಪಟ್ಟೆ ಬೇರೆ ಬೇರೆ ಈ ಹುಲ್ಲು ಗಿಡಗಳು ಏನೇನೋ ಬೆಳೆದಿದೆ ಗೊತ್ತಿಲ್ಲ. ನೋಡಿ ಎಷ್ಟು ಚಿಕ್ಕ ಹೂವು, ನೋಡಿ ಎಷ್ಟು ಚಿಕ್ಕದಾಗಿದೆ ಈ ಹೂವು, ನೋಡಿ ಅಲ್ವಾ. ಈ ಥರ ಎಲ್ಲ ಕಡೆನೂ ಬೆಳೆದಿದೆ ನೋಡಿ, ಸುತ್ತಲೂ ಬೆಳೆದಿದೆ ಇದೇ ಥರದ್ದು ಹೂವು. ನಾವೇನೋ ಹಾಕೇ ಇರಲ್ಲ, ಆದರೂ ಇದೇನೋ ಒಂಥರ ನೋಡಿ, ಇದೇನು ಯೆಲ್ಲೋ ಕಲರ್ ಇದೇನು ಅಂತಲೇ ಗೊತ್ತಿಲ್ಲ. ಇದು ಅದಾಗದೆ ಎಲ್ಲ ಕಡೆ ಬೆಳ್ಕೊಂಬಿಟ್ಟಿದೆ. ಆ್ಯಂಡ್ ಇದು ನೋಡಿ ಗಿಡ ಏನೋ ಆಗ್ಬಿಟ್ಟಿದೆ, ಇದಕ್ಕೇನೋ ವೈಟ್ ಕಲರ್ ಅದೇನೋ ರೋಗ ಬಂದಿರೋ ಥರ ಆಗಿದೆ. ಸೊ ಅಲ್ಲೊಂದು ತುಳಸಿ ಗಿಡ, ಇಲ್ಲಿ ನೋಡಿ ಎಷ್ಟೊಂದು ಗುಲಾಬಿ ಹೂವು ಬಿಟ್ಟಿದೆ. ಎಲ್ಲ ಸುತ್ತಲೂ ಅವೇ ಇದ್ದಾವೆ ನೋಡಿ, ಇಲ್ಲೂ ಅವೇ ಇದ್ದಾವೆ. ಅವತ್ತು ಎಲ್ಲ ಫಂಕ್ಷನ್ ಎಲ್ಲ ಇನ್ಸ್ಬಿಟ್ಟು ಯಾರೋ ಬಂದರು ನೋಡಿ, ಆ ಕಾಲ ಮಾಡ್ಕೊಡೋ ಬಂದರೆ ಆ ಕಾಲ ಬಂದರು. ಹಾಂ ಸರ್, ಈ ಮೇಲೆ ಸ್ವಲ್ಪ ಟಚಪ್ ಮಾಡೋದು. ಈ ಕಲರ್ ಬಂದ್ಬಿಟ್ಟಿದೆ, ಪಿಂಕ್ ಬಂದ್ಬಿಟ್ಟಿದೆ ಸರ್. ಇದು ನೋಡಿ, ನೀರು ಹಾಕ್ಬೇಕಾ? ನೀರು ಹಾಕ್ಬೇಕಾಗುತ್ತೆ, ಕಲರ್ ಇದ್ದೇ ಇರುತ್ತೆ. ನೀರು ಬೇಕಾದ್ರೆ ಇಲ್ಲೇ ಇದೆ. ಹ್ಞೂ ಸರ್, ನೀರು ಮಾತ್ರ ಇದೆ, ಎಲ್ಲೂ ಇಲ್ಲ, ಏನು ತೊಳ್ಬೇಡ. ತೊಳೆಯೋಕೆ ಏನಿಲ್ಲ, ಸರಿ ಸರಿ ಆಯ್ತು ಆಂಟಿ. ಎಲ್ಲ ಕೆಳಗೆ ತೊಳ್ಕೊಂತೀವಿ ಬಿಡಿ, ಬ್ರಷ್ ರೋಲರ್ ಎಲ್ಲ ಏನೋ ತೊಳೆದಿರಲ್ಲ, ಕೆಳಗೆ ತೊಳ್ಕೊಂತೀನಿ. ಯಾಕಲ್ಲ ಅದು ಫುಲ್ ವೈಟ್ ಆಗೋಯ್ತಲ್ಲ. ಅಲ್ಲಿ ಮಿಕ್ಸಿ ಅಮ್ಮ ಮಾಡ್ಕೊತಾರೆ ನಾವು. ಇದೆಲ್ಲ ಮಿಕ್ಸ್ ಮಾಡೋದು ಅನ್ಸಲ್ಲಿ ಟ್ರೈನ್ ಆಗ್ತದೆ. ನೋಡಿದಲ್ಲ ಇದು ರಂಗೋಲಿ ಹಾಕ್ಕೊಂಡ್ರೆ ಹೋಗುತ್ತಾ ಇದು? ಹೋಗ್ತೀವಿ ಹೊರಟೋಗಿ ಇರಲ್ಲ, ಹೊರಟೋಗುತ್ತೆ. ಬಾಂದ ಇವನೇನು ಫ್ರೆಂಡ್ ಜೊತೆ ಆಟ ಆಡ್ಕೊಂಡಿರೋದು. ನಿನ್ನ ಹೆಸರೇನು? ನೀನು ಆರ್ಯನ್ನ? ನಿನ್ನ ಫ್ರೆಂಡಾ? ಅವನಿಗೂ ಕೊಡ್ಲಾ ಜ್ಯೂಸು ಅಂದರೆ ಬೇಡ. ಹುಷಾರು, ಅಲ್ಲಿ ಸಿಗಾಕೊಳ್ಳುತ್ತೆ, ನೋಡ್ಕೊಂಡೋಗು, ಗಾಯ ಆಯ್ತಾ?
ಜ್ಯೂಸ್ ಕುಡಿತೀಯ ಅಂದರೆ ಬೇಡ ಅಂತವನು. ಕುಡಿತೀಯಾ? ಕುಡಿ ಸ್ವಲ್ಪ. ಆಗ್ಲಿಂದ ಕೇಳ್ತಾ ಇದ್ದೀನಿ ಬೇಡ. ನೋಡು ಅಲ್ಲೆಲ್ಲ ಹೋಗ್ಬಾರ್ದು, ಬೀಳ್ತೀರಾ. ಅಲ್ಲೆಲ್ಲ ಹೋಗ್ಬೇಡ್ರಿ ಆರ್ಯನ್, ಬೀಳ್ತೀರಾ. ರೋಡಲ್ಲೇ ಆಟ ಆಡ್ಕೊಳ್ಳಿ. ಚೆನ್ನಾಗಿದೆಯಾ ಜ್ಯೂಸು? ಚೆನ್ನಾಗಿದೆಯಾ? ಕೊಡು ಬೇಗ, ಗ್ಲಾಸ್ ಅದು ಒಡೆದೋಗುತ್ತೆ ಮತ್ತೆ. ಇವಳು ಎಲ್ಲ ಆಚೆನೇ ಕುಡಿಬೇಕು ಇವಳು ಅಲ್ಲ. ಪೇಂಟ್ ಹೊಡಿತಿದ್ದಾರೆ ಮೇಲ್ಗಡೆ. ಸೊ ಬಾಡಿಗೆ ಮನೇಲಿ ಒಂದು ಸ್ವಲ್ಪ ಹೊಡೆದಿರೋದು ಪೇಂಟ್ ಹಾಗೆ ಮಿಕ್ಕಿತ್ತು. ಅದು ನಾರ್ಮಲ್ ಪೇಂಟ್ ಅಲ್ಲ, ಅದು ಬಂದು ಸ್ವಲ್ಪ ರಾಯಲ್ ಪೇಂಟ್ಸ್ ಅಂತಾರಲ್ಲ ಆ ಥರ. ಸೊ ಹಂಗಾಗಿ ವೇಸ್ಟ್ ಆಗುತ್ತೆ, ಅಷ್ಟು ಕಾಸ್ಟ್ಲಿ ಅಲ್ವಾ ಅಂದ್ಬಿಟ್ಟು ಪ್ರೊಜೆಕ್ಟರ್ ರೂಮಿಗೆ ಓಡಿಸ್ತಿದ್ದಾರೆ. ಅದಕ್ಕೆ ಕಲರ್ ಎಲ್ಲ ಚೆಕ್ ಮಾಡ್ತಾಯಿದ್ರು, ವೈಟು ಸ್ಕೈ ಬ್ಲೂ ಮಿಕ್ಸ್ ಮಾಡಿಬಿಟ್ಟು ಯಾವ ಕಲರ್ ಬರುತ್ತೆ ಅಂತ. ಸೊ ನೋಡಬೇಕು. ಈ ಮನೆಗೆ ಮತ್ತೆ ಪೇಂಟ್ ಹೊಡಿಸಿಲ್ಲ ನಾವು, ಹೊಡಿಸ್ಬೇಕು ಸ್ವಲ್ಪ, ಇನ್ನೊಂದು ಸ್ವಲ್ಪ ವರ್ಷ ಹೋಗಲಿ ಅಂದ್ಬಿಟ್ಟು. ಎಲ್ಲ ಗೀಚಾಕಿದ್ದಾಳೆ ಲಶಿಕಾ. ಅಂದರೆ ನಾವು ಹೊಸ್ದಾಗಿ ಗೃಹ ಪ್ರವೇಶ ಆದಾಗಿನ ಮತ್ತೆ ಮಾಡಿಸೇ ಇಲ್ಲ. ಸರಿ ಮಿಕ್ಕಿತ್ತು ಅಂದ್ಬಿಟ್ಟು ಪ್ರೊಜೆಕ್ಟರ್ ರೂಮಲ್ಲಿ ಮಾಡ್ತಿದ್ದಾರೆ. ಸೊ ಮತ್ತೆ ಮೋಡ ಮುಚ್ಚಿದೆ. ಹಾಂ ಏನಮ್ಮ ಏನಮ್ಮ ಹ್ಞೂ. ಇನ್ನು ನಾನು ಹೇಳ್ದಂಗೆ ಸೊ ಮೇಲ್ಗಡೆ ಬೇರೆ ಕಲರು ಅಂದರೆ ಲೈಟ್ ಪಿಂಕ್ ಇತ್ತು, ಒಂದು ಸ್ವಲ್ಪ ಡಾರ್ಕ್ ಪಿಂಕ್ ಮಾಡ್ತಿದ್ದಾರೆ. ಏನಕ್ಕಂದರೆ ಸ್ವಲ್ಪ ಪ್ರೊಜೆಕ್ಟರ್ ರೂಮಲ್ಲಿ ಡಾರ್ಕ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ. ಸ್ಕ್ರೀನಾಗ ವೈಟ್ ಸ್ಕ್ರೀನೆಲ್ಲ ಡಾರ್ಕ್ ಇದ್ದಷ್ಟು ಚೆನ್ನಾಗಿ ಎದ್ದು ಕಾಣಿಸುತ್ತೆ, ಇಲ್ಲಾಂದರೆ ಸ್ಕ್ರೀನೇ ಕಾಣಿಸೋದಿಲ್ಲ. ಅದು ವೈಟು ಇದು ಲೈಟ್ ಕಲರ್ ಆಗಿಬಿಟ್ರೆ ಅಂದ್ಬಿಟ್ಟು. ಸೊ ಮೊದಲು ವೈಟು ಮತ್ತು ಬ್ಲೂಯಿಶ್ ಎರಡು ಮಿಕ್ಸ್ ಮಾಡಿ ಮಾಡಬೇಕು ಅಂತಿದ್ರು. ಅದು ತುಂಬ ವೈಟ್ ಆಗುತ್ತೆ, ಚೆನ್ನಾಗಿ ಕಾಣಲ್ಲ. ನೋಡಿ ಡಿಫ್ರೆನ್ಸ್ ಅಷ್ಟು ಇಷ್ಟು ಅಂತ ಇದೆ. ಒಂಥರ ಯಾವ ಕಲರ್ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಶೇಡ್ಸ್ ಇರುತ್ತೆ ಪೇಂಟಲ್ಲಿ. ನಮ್ಗೆ ಎಷ್ಟೊಂದು ಇರುತ್ತೆ ಅಂದರೆ ಕಂಡುಹಿಡಿಯೋಕ್ಕೂ ಆಗಲ್ಲ, ಅದು ಕೌಂಟ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಶೇಡ್ಸ್ ಇರುತ್ತೆ. ಹಾಗೆ ಅದಕ್ಕೊಂದು ಸ್ವಲ್ಪ ಡಾರ್ಕ್ ಕಲರ್ ಮಾಡ್ತಿದ್ದಾರೆ, ಡಾರ್ಕ್ ಸ್ವಲ್ಪ ಪಿಂಕ್ ಕಲರ್ ಥರ. ಒಂಥರ ಪೀಚ್ ಕಲರು, ಒಂಥರ ಡಾರ್ಕ್ ಪೀಚ್ ಅಂತಲೂ ಹೇಳ್ಬೋದು. ಒಂಥರ ಹೇಳಿದ್ನಲ್ಲ, ಜಾಸ್ತಿ ಕಲರ್ಸ್ ವೆರೈಟೀಸ್ ಇರುತ್ತೆ. ಸೊ ಅದನ್ನು ಪೂರ್ತಿ ಮಾಡ್ತಿದ್ದಾರೆ. ಮಾಡಿದ್ಮೇಲೆ ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಸ್ವಲ್ಪ ಟೈಮ್ ಬೇಕು ಇದೆಲ್ಲ ಇದು ಕಂಪ್ಲೀಟ್ ಮಾಡೋದಕ್ಕೆ. ಸೊ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಸೊ ಆ ವ್ಲಾಗ್ ಖಂಡಿತವಾಗ್ಲೂ ಬರುತ್ತೆ, ಏನು ಎತ್ತ ಅಂತ. ನಿಮಗೂ ತುಂಬ ಯೂಸ್ಫುಲ್ ಆಗುತ್ತೆ ಆ ವ್ಲಾಗ್ಗೋಸ್ಕರ. ಪ್ರತಿದಿನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.